ಈಗ ರಾಜ್ಯ ಸರ್ಕಾರದ ಕಡೆಯಿಂದ BPL ರೇಷನ್ ಕಾರ್ಡ್‌ಗೆ ಸಂಬಂಧಪಟ್ಟಂತೆ 4 ಹೊಸ ನಿಯಮಗಳಾದ ಜಾರಿಗೆ ಆಗಿದೆ. ಪ್ರತಿಯೊಂದು ನಿಯಮದ ಬಗ್ಗೆ ಇನ್ಫಾರ್ಮೇಷನನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಹೌದು, ಈಗ BPL ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ 4 ಹೊಸ ನಿಯಮಗಳನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರು ಹೊಸ BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಬೇಕು ಅಂತಿರ್ತೀರೋ ಸೊ ಅವರಿಗೆ ತಿಳಿಸಿರ್ತಕ್ಕಂತಹ ಒಂದು 4 ನಿಯಮಗಳಿವು. ಓಕೆನಾ. ಈ 4 ನಿಯಮಗಳು ನಿಮಗೆ ಅನ್ವಯ ಆಗ್ತಿದ್ರೆ ಸೊ ನೀವು BPL ರೇಷನ್ ಕಾರ್ಡ್ಗೆ ಅರ್ಹರಿರ್ತೀರಾ. ನೀವು BPL ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರತ್ತೆ. ಸೊ ಯಾವಾಗ ಅರ್ಜಿಯನ್ನು ಬಿಡ್ತಾರೆ, ನಾವು ಪ್ರತಿದಿನವೂ ಸಹ ಮಾಹಿತಿಯನ್ನು ತಿಳಿಸ್ತಿರ್ತೀವಿ. ಅಂತಂದರೆ ಪ್ರತಿದಿನ ಆದರೆ ಅರ್ಜಿ ಹಾಕೋದಕ್ಕಾಗೋದಿಲ್ಲ ನಿಮಗೆ. ಓಕೆನಾ. ಸೊ ಕೆಲವು ಸಮಯಗಳನ್ನು ಮಾತ್ರ ನಿಗದಿಪಡಿಸಿ ಸರ್ಕಾರದ ಕಡೆಯಿಂದ ಅದನ್ನು ಮಾಹಿತಿಯನ್ನು ತಿಳಿಸ್ತಾರೆ. ಓಕೆನಾ. ಸೊ ಈ ದಿನಾಂಕದಿಂದ ಈ ದಿನಾಂಕದವರೆಗೂ ಈ ಸಮಯದ ಒಳಗಡೆ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಅಂತ ಹೇಳಿ ನಾವು ಪ್ರತಿ ಮಾಹಿತಿನೂ ಸಹ ನಿಮಗೆ ತಿಳಿಸಿದ್ದೀವಿ. ಓಕೆನಾ. ಮತ್ತೊಮ್ಮೆ BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡಿದಾಗ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಓಕೆನಾ. ಸೊ ಈಗ 4 ನಿಯಮಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಮೊದಲನೇ ನಿಯಮ ಏನಂತಂದರೆ, ಸೊ ಯಾರು BPL ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿದ್ರು ಸೊ ಅವರು ಕರ್ನಾಟಕದಲ್ಲಿ ವಾಸ ಮಾಡ್ತಿರೋರು ಆಗಿರಬೇಕಾಗಿರತ್ತೆ. ಎರಡನೇ ನಿಯಮ ಬಂದ್ಬಿಟ್ಟು, ಯಾವುದೇ ರೇಷನ್ ಕಾರ್ಡನ್ನು ಸಹ ನೀವು ಪಡೆದಿರಬಾರದು. ಅಂತಂದರೆ EPL ರೇಷನ್ ಕಾರ್ಡನ್ನು ಸಹ ನೀವು ಪಡೆದಿರಬಾರ್ದು, ನೀವು BPL ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ತಿದ್ರೆ. ಆ್ಯಂಡ್ ಮೂರನೇ ಹೊಸ ರೂಲ್ಸ್ ಬಂದುಬಿಟ್ಟು, ಇತ್ತೀಚೆಗೆ ಮದುವೆಯಾದ ದಂಪತಿಗಳಿದ್ರೂ ಸಹ ನೀವೀಗ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಕೊನೆಯ ನಿಯಮ ಬಂದುಬಿಟ್ಟು, ಆದಾಯಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ಆದಾಯ ಬಂದುಬಿಟ್ಟು ಕಡಿಮೆ ಇರಬೇಕಾಗಿರುತ್ತೆ. ಸೊ ಆವಾಗ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ 4 ಹೊಸ ನಿಯಮಗಳನ್ನು ಈಗ ಯಾರ್ಯಾರು ಹೊಸದಾಗಿ BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಸೊ ನಿಮಗೆ ತಿಳಿಸಿರ್ತಕ್ಕಂತಹ ಮಾಹಿತಿ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವೇನೋ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದಾಗಿರುತ್ತೆ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.